ರಾಯಚೂರು ಜಿಲ್ಲೆಯ ಇಂದಿನ ಸಿರವಾರ ತಾಲೂಕಿನ ಹರವಿಯ ಬಸವಣ್ಣ ದೇವಾಲಯ 13ನೇ ಶತಮಾನದ ಮೊದಲನೇ ದಶಕದಲ್ಲಿ ರಚನೆಯಾದ ಈ ದೇವಾಲಯವು ಮೂಲತಃ ಪೂರ್ವಾಭಿಮುಖವಾಗಿತ್ತು. ಇದೊಂದು ದ್ವಿಕೂಟ ದೇವಾಲಯವಾಗಿದೆ. ಬೆಣಚುಕಲ್ಲಿನಿಂದ ಕಟ್ಟಲಾದ ಈ ದೇವಾಲಯದ ಗೋಪುರವು ಕಳಿಂಗ ಮಾದರಿಯಲ್ಲಿದೆ. ಇದು ಪಶ್ಚಿಮದಲ್ಲಿ ಒಂದು ಗರ್ಭಗೃಹ, ಅಂತರಾಳ, ಪೂರ್ವದಲ್ಲಿ ಒಂದು ಸಭಾಮಂಟಪ, ಒಂದು ನಂದಿ ಮಂಟಪ ಮತ್ತು ದಕ್ಷಿಣದಲ್ಲಿ ಅಂತರಾಳವಿಲ್ಲದೆ ಮತ್ತೊಂದು ಗರ್ಭಗೃಹವನ್ನು ಒಳಗೊಂಡಿದೆ. ದೇವಾಲಯದ ಉತ್ತರ ಮತ್ತು ಪೂರ್ವದಲ್ಲಿ ಪ್ರವೇಶ ದ್ವಾರವಿದ್ದು ಈಚೆಗೆ ಪೂರ್ವದಲ್ಲಿ ದ್ವಾರವನ್ನು ಮುಚ್ಚಲಾಗಿದೆ. ಬಸವಣ್ಣ ದೇವಾಲಯವನ್ನು ಬಂಡೆಗಲ್ಲಿನ ಮೇಲೆ ಕಟ್ಟಲಾಗಿದೆ. ಇದರ ಅಧಿಷ್ಠಾನ ಭಾಗವು ಜಗತಿ, ಪದ್ಮ ಚಿತ್ರಗಳಿಂದ ಅಲಂಕೃತವಾದ ಕಂಠ ಮತ್ತು ಪದ್ಮಗಳಿಂದ ಕೂಡಿದೆ. ಪಶ್ಚಿಮ ಗರ್ಭಗೃಹದ ಕಂಠಭಾಗವು ಆನೆ, ಸಿಂಹ, ಕುದುರೆ, ಕೋತಿ, ಉಮಾಮಹೇಶ್ವರ ನೃತ್ಯಗಾರರು ಮತ್ತು ಸಂಗೀತಗಾರದಿಂದ ಅಲಂಕೃತವಾಗಿದೆ. ಗೋಡೆಗಳು ಸಮತಟ್ಟಾಗಿವೆ. ಅಂತರಾಳದ ಎರಡೂ ಭಾಗದ ಗೋಡೆಗಳಲ್ಲಿ ದಪ್ಪ ಅರ್ಧಕಂಬ ಹಾಗೂ ತೆಳುವಾದ ಅರ್ಧಕಂಬಗಳಿವೆ. ತೆಳುವಾದ ಅರ್ಧಕಂಬಗಳು ನಾಗರ ಶೈಲಿಯ ಚಿಕ್ಕ ಗೋಪುರಗಳನ್ನು ಮೀರಿಸುತ್ತವೆ. ಗೋಡೆಯ ತುದಿ ಭಾಗವು ಎತ್ತರವಾದ ಪದ್ಮಗಳಿಂದ ಮುಕ್ತಾಯವಾಗುತ್ತದೆ. ದೇವಾಲಯದ ಶಿಖರ ಭಾಗವು 7 ಮೆಟ್ಟಿಲುಗಳ ಕಳಿಂಗ ಶೈಲಿಯ ಗೋಪುರದಿಂದ ಕೂಡಿದೆ. ಪ್ರತಿಯೊಂದು ಮೆಟ್ಟಿಲಿಲು ಕಪೋತ ಶ್ರೇಣಿಯ ವರ್ತುಲಾಕಾರದ ಪದ್ಮ ಮತ್ತು ಕೂಡು ಮುಂಚಾಚುಗಳಿಂದ ಕೂಡಿದೆ. ಶಿಖರ ಮತ್ತು ಸ್ತುಪಿಗಳನ್ನು ಇಟ್ಟಿಗೆ ಮತ್ತು ಗಾರೆಗಳಿಂದ ನಿರ್ಮಿಸಿದ್ದಾರೆ. ಅಂತರಾಳಕ್ಕೆ ಅಡ್ಡವಾಗಿ ಒಂದು ಹಾಳಾದ ಸುಖನಾಸಿಯು ಕಾಣಿಸುತ್ತದೆ.